ಕರ್ನಾಟಕದ ವಿಧಾನಮಂಡಲದ ಅಧಿವೇಶನದ ಸಂದರ್ಭದಲ್ಲಿ ಸದನದ ಒಳಗೂ ಮತ್ತು ಹೊರಗೂ ಬಿಜೆಪಿ ನಡೆಸ್ತಾ ಇರುವಂತಹ ಪ್ರತಿಭಟನೆಗಳು ಮೇಲ್ನೋಟಕ್ಕೆ ಸಚಿವ ನಾಗೇಂದ್ರ ಅವರ ರಾಜೀನಾಮೆಗೆ ನಡೀತಾ ಇರುವಂತಹ ಹೋರಾಟದಂತೆ ಕಾಣಬಹುದು. ಆದರೆ ರಾಜಕೀಯದ ಒಳನೋಟವನ್ನ ಗಮನಿಸಿದ್ರೆ ಈ ಪ್ರತಿಭಟನೆಯ ಹಿಂದೆ ಕೇವಲ ಬಿಜೆಪಿಯ ಹೈಕಮಾಂಡ್ನ ತಂತ್ರ ಅಷ್ಟೇ ಇದೆಯೇ ಅನ್ನುವಂತಹ ಪ್ರಶ್ನೆ ಉದ್ಭವ ಆಗುತ್ತೆ. ಬಿಜೆಪಿಯೊಳಗೆ ಕೇಳಿ ಬರ್ತಾ ಇರುವಂತಹ ಗುಸುಗುಸು ಮಾತುಗಳನ್ನ ನಂಬೋದಾದ್ರೆ ರಾಜ್ಯ ಬಿಜೆಪಿ ಅಧ್ಯಕ್ಷ BY ವಿಜಯೇಂದ್ರ ಅವರಿಗಿಂತಲೂ ಕೂಡ ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವರ ರಾಜಕೀಯ ಪ್ರಭಾವವೇ ಕೆಲವು ನಿರ್ಧಾರಗಳ ಮೇಲೆ ಹೆಚ್ಚು ಕಾಣಿಸ್ತಾ ಇದೆ ಅನ್ನುವಂತಹ ಮಾತಿದೆ. ಕಣ್ಣಿಗೆ ಕಾಣುವಂತಹ ಪಾತ್ರಧಾರಿ R ಅಶೋಕ್, ಆದ್ರೆ ಪರದೆ ಹಿಂದಿನ ಸೂತ್ರಧಾರ ಯಾರು ಅನ್ನುವಂತಹ ಪ್ರಶ್ನೆ ಈಗ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ಆ ಚರ್ಚೆಯಲ್ಲಿ ಮತ್ತೆ ಮತ್ತೆ ಕೇಳಿ ಬರ್ತಾ ಇರುವಂತಹ ಹೆಸರು HD ಕುಮಾರಸ್ವಾಮಿ. ಇದು ಕೇವಲ ವ್ಯಕ್ತಿಗಳ ನಡುವಿನ ರಾಜಕೀಯ ಪೈಪೋಟಿಯ ಪ್ರಶ್ನೆ ಅಲ್ಲ, ಕರ್ನಾಟಕದ ಪ್ರತಿಪಕ್ಷ ರಾಜಕಾರಣದ ದಿಕ್ಕೇನು ಎನ್ನುವುದನ್ನ ಸೂಚಿಸುವಂತಹ ಬೆಳವಣಿಗೆಯೂ ಕೂಡ ಹೌದು. ಮಾತನಾಡ್ತಾ ಹೋಗೋಣ. ನಮಸ್ಕಾರ, ಸುಮನ್ ಟಿವಿ ಕನ್ನಡಕ್ಕೆ ಸ್ವಾಗತ. ನಾನು ಶ್ರೀರಾಜ್ ಬಕ್ವಾರ್. ಬಿಜೆಪಿಯದ್ದು ಹೋರಾಟವೇ ಅಥವಾ ಸರ್ಕಾರಕ್ಕೆ ಮುಜುಗರ ತರುವಂತಹ ತಂತ್ರವೇ? DK ಶಿವಕುಮಾರ್ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡ ನಂತರ ನಡೀತಾ ಇರುವಂತಹ ಮೊದಲ ವಿಧಾನಮಂಡಲದ ಅಧಿವೇಶನ. ಈ ಅಧಿವೇಶನ ಕಾಂಗ್ರೆಸ್ ಸರ್ಕಾರಕ್ಕೆ ರಾಜಕೀಯವಾಗಿ ಮಹತ್ವದ್ದು. ಇಂತಹ ಸಂದರ್ಭದಲ್ಲಿ ಸದನ ಸುಗಮವಾಗಿ ನಡೆಯದಂತೆ ಮಾಡೋದು, ಪ್ರತಿಪಕ್ಷದ ಪ್ರತಿಭಟನೆಯ ಮೂಲಕ ಸರ್ಕಾರವನ್ನ ನಿರಂತರವಾಗಿ ರಕ್ಷಣಾತ್ಮಕ ಸ್ಥಿತಿಗೆ ತಳ್ಳೋದು ಅಥವಾ ಗೊಂದಲಕ್ಕೆ ತಳ್ಳೋದು ಸಹಜವಾಗಿಯೇ ಪ್ರತಿಪಕ್ಷದ ತಂತ್ರ ಆಗಿರಬಹುದು. ಆದ್ರೆ ಇಲ್ಲಿ ಪ್ರಶ್ನೆ ಬೇರೆ. ಸಚಿವ ನಾಗೇಂದ್ರ ಅವರ ರಾಜೀನಾಮೆಯ ಬೇಡಿಕೆ ಬಿಜೆಪಿಯ ಅಧಿಕೃತ ರಾಜಕೀಯ ನಿಲುವಾಗಿದ್ರೆ ಅದನ್ನ ಸದನದಲ್ಲಿ ಚರ್ಚೆ, ದಾಖಲೆಗಳು, ಪ್ರಶ್ನೋತ್ತರ ಮತ್ತು ಸರ್ಕಾರದ ಉತ್ತರಗಳ ಮೂಲಕ ಜನರ ಮುಂದಿಡುವುದೇ ಹೆಚ್ಚು ಪರಿಣಾಮಕಾರಿ ಮಾರ್ಗ. ಆದ್ರೆ ಕಪ್ಪು ಟಿ ಶರ್ಟ್ ಧರಿಸಿ ಸದನಕ್ಕೆ ಪ್ರವೇಶಿಸುವಂತಹ ಪ್ರತಿಭಟನಾ ತಂತ್ರ ಅಥವಾ ವಿಧಾನಸಭಾ ಚಲೋದಂತಹ ಪ್ರತಿಭಟನೆ ಅದು ವಿಷಯದ ಗಂಭೀರತೆಯನ್ನ ಹೆಚ್ಚಿಸ್ತದೆಯೇ ಅಥವಾ ಪ್ರತಿಭಟನೆಯನ್ನೇ ಮುಖ್ಯ ಸುದ್ದಿಯನ್ನಾಗಿ ಮಾಡ್ತದೆಯೇ ಎನ್ನುವಂತಹ ಪ್ರಶ್ನೆ ಎದುರಾಗ್ತದೆ. ಬಿಜೆಪಿ ಶಾಸಕರಲ್ಲೆಯೇ ಈ ತಂತ್ರದ ಬಗ್ಗೆ ಅಸಮಾಧಾನ ಇತ್ತು ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇವೆ. ಪ್ರತಿಭಟನೆಗಳು, ಪ್ರತಿರೋಧಗಳಿಗೆ ಚೌಕಟ್ಟಿದೆ. ಸರ್ಕಾರದ ವಿರುದ್ಧ ಹೋರಾಡುವುದಕ್ಕೆ ಬಂದವರು ತಾವೇ ಸದನದಿಂದ ಹೊರಗಿರುವಂತಹ ಸ್ಥಿತಿ ನಿರ್ಮಾಣ ಮಾಡಿಕೊಳ್ಬಾರದು. ಬರ ಸೇರಿದ ಹಾಗೆ ರಾಜ್ಯದಲ್ಲಿ ಅನೇಕ ಜ್ವಲಂತ ಸಮಸ್ಯೆಗಳಿವೆ. ಇವನ್ನೆಲ್ಲ ವಿಪಕ್ಷ ಮಾತನಾಡೋದನ್ನ ಬಿಟ್ಟು ರಾಜಕೀಯ ಯಾವ ರೀತಿಯಾಗಿ ಮಾಡ್ತಾ ಇದೆ ಅನ್ನುವುದನ್ನ ನಾವು ಇಲ್ಲಿ ಪ್ರಶ್ನೆ ಮಾಡಬೇಕಾಗಿದೆ. ಸದನ ನಡೆಯದಂತೆ ಮಾಡಿ ಜನರ ಸಮಸ್ಯೆಗಳಿಗೆ ವೇದಿಕೆ ಆಗಬೇಕಿದ್ದಂತಹ ಸದನ ಇವರ ರಾಜಕೀಯ ಬೇಳೆ ಬೇಯಿಸಿಕೊಳ್ಳುವುದಕ್ಕೆ ಈ ಅಧಿವೇಶನವನ್ನ ಬಳಸ್ಕೊಳ್ತಾ ಇದ್ದಾರೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ. ಕರ್ನಾಟಕದ ರೈತರು ಬರ, ಬೆಳೆ ನಷ್ಟ, ಸಾಲ ಪರಿಹಾರ ಮತ್ತು ನೀರಿನ ಸಮಸ್ಯೆಗಳಂತಹ ನೈಜ ಸಂಕಷ್ಟಗಳನ್ನು ಎದುರಿಸ್ತಿರುವಂತಹ ಸಂದರ್ಭದಲ್ಲಿ ವಿಧಾನಮಂಡಲದ ಅಧಿವೇಶನ ಆ ಪ್ರಶ್ನೆಗಳಿಗೆ ಉತ್ತರ ಹುಡುಕುವಂತಹ ವೇದಿಕೆ ಆಗಬೇಕು. ಆದ್ರೆ ಪ್ರತಿಪಕ್ಷದ ಬಹುಪಾಲು ಶಕ್ತಿ ಪ್ರತಿಭಟನೆ, ಘೋಷಣೆ, ಸದನದ ಗದ್ದಲ ಮತ್ತು ರಾಜಕೀಯ ಮುಖಾಮುಖಿಯಲ್ಲಿ ಸಿಲುಕಿಕೊಂಡ್ರೆ ಜನರ ಮೂಲ ಪ್ರಶ್ನೆಗಳು ಹಿಂದೆ ಸರಿತವೆ. ಇದೇ ಕಾರಣಕ್ಕೆ ಬಿಜೆಪಿ ಶಾಸಕರಲ್ಲೇ ಕೆಲವರು ಸರ್ಕಾರ ನಾಗೇಂದ್ರ ಅವರ ರಾಜೀನಾಮೆ ನೀಡೋದಿಲ್ಲ ಅನ್ನೋದು ರಾಜಕೀಯವಾಗಿ ಬಹುತೇಕ ಸ್ಪಷ್ಟ ಆಗಿದ್ರು, ಅದ್ರಾಚೆಗೆ ಬರದ ವಿಚಾರ ಸೇರಿದ ಹಾಗೆ ಜನರ ಸಮಸ್ಯೆಗಳನ್ನ ಸದನದಲ್ಲಿ ಎತ್ತುವುದು ಉತ್ತಮ ಎನ್ನುವಂತಹ ಅಭಿಪ್ರಾಯವನ್ನ ಹೊಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇದು ಬಿಜೆಪಿಯೊಳಗಿನ ಮೂಲಭೂತ ಸಮಸ್ಯೆಯನ್ನ ತೋರಿಸ್ತದೆ, ಆಂತರಿಕ ಬಿಕ್ಕಟ್ಟನ್ನ ತೋರಿಸ್ತದೆ. ಪ್ರತಿಪಕ್ಷ ಆಗಿರೋದು ಅಂತಂದ್ರೆ ಕೇವಲ ಸರ್ಕಾರವನ್ನ ತಡೆಯೋದಲ್ಲ ಅಥವಾ ಕಟ್ಟಿ ಹಾಕೋದಲ್ಲ, ಸರ್ಕಾರವನ್ನ ಪ್ರಶ್ನಿಸೋದು, ಪರ್ಯಾಯವನ್ನ ಮುಂದಿಡೋದು ಮತ್ತು ಜನರ ಸಮಸ್ಯೆಗಳನ್ನ ರಾಜಕೀಯದ ಕೇಂದ್ರಕ್ಕೆ ತರೋದು ಇದೇ ಮೂಲ ಆಗಿದೆ. ಅದು ಆ ಮೂಲ ಕರ್ತವ್ಯ ಅದು. ಈ ನಡುವೆ ಅಶೋಕ್ ಮತ್ತು ವಿಜೇಂದ್ರ ನಡುವಿನ ಅಂತರ ಇದೆಯೇ ಅನ್ನುವಂತಹ ಪ್ರಶ್ನೆಯೂ ಕೂಡ ಉದ್ಭವ ಆಗಿದೆ. ರಾಜ್ಯ ಬಿಜೆಪಿಯಲ್ಲಿ ಮತ್ತೊಂದು ಸೂಕ್ಷ್ಮ ರಾಜಕೀಯವು ನಡೀತಾ ಇದೆ ಅನ್ನುವಂತಹ ಮಾತುಗಳಿವೆ.
ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಮತ್ತು ಬಿಜೆಪಿಯ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರ ರಾಜಕೀಯ ಆದ್ಯತೆಗಳು ಒಂದೇ ಆಗಿವೆಯೇ ಅನ್ನುವಂತಹ ಪ್ರಶ್ನೆ ಆಗಾಗ ಮುನ್ನೆಲೆಗೆ ಬರ್ತಾ ಇವೆ. ಅಶೋಕ್ ಅವರಿಗೆ ವಿಧಾನಸಭೆಯೊಳಗಿನ ಪ್ರತಿಪಕ್ಷದ ನಾಯಕನಾಗಿ ಸ್ವತಂತ್ರ ರಾಜಕೀಯ ಅಸ್ತಿತ್ವವಿದೆ. ವಿಜೇಂದ್ರ ಅವರಿಗೆ ಪಕ್ಷದ ಸಂಘಟನೆ ಮತ್ತು ಪಕ್ಷದ ರಾಜ್ಯಾಧ್ಯಕ್ಷರ ಜವಾಬ್ದಾರಿ ಇದೆ. ಇಬ್ಬರ ಅಧಿಕಾರ ಕ್ಷೇತ್ರಗಳು ಸಂಪೂರ್ಣವಾಗಿ ಭಿನ್ನ ಆದರೂ ಸದನದ ತಂತ್ರದ ವಿಚಾರದಲ್ಲಿ ಅಂತಿಮ ಮಾತು ಯಾರದ್ದು ಅನ್ನುವಂತಹ ಬಿಜೆಪಿ ಒಳಗಿನ ಚರ್ಚೆಯ ವಿಷಯ ಆಗ್ತಾ ಇದೆ ಇಲ್ಲಿ. ಇದರ ನಡುವೆ ಕುಮಾರಸ್ವಾಮಿ ಅವರ ಪಾತ್ರದ ಬಗ್ಗೆ ಚರ್ಚೆ ಹೆಚ್ಚಾಗುವುದಕ್ಕೆ ಇಲ್ಲಿ ಮೂಲ ಕಾರಣವೂ ಕೂಡ ಇದೆ. ಅದು ಸಹಜವಾಗಿ ಮುನ್ನೆಲೆಗೆ ಬರ್ತಾ ಇದೆ. ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ ರಾಜಕೀಯದಲ್ಲಿ ಹಿನ್ನೆಲೆಯಲ್ಲಿ ಕುಮಾರಸ್ವಾಮಿ ಅವರು ಬಿಜೆಪಿಯೊಳಗಿನ ಕೆಲವು ನಾಯಕರೊಂದಿಗೆ ಹೊಂದಿರುವಂತಹ ರಾಜಕೀಯ ಸಮೀಕರಣಗಳನ್ನ ನಿರ್ಲಕ್ಷಿಸುವುದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಅವರು ನೇರವಾಗಿ ರಾಜ್ಯ ಬಿಜೆಪಿಯ ನಿರ್ಧಾರಗಳನ್ನ ನಿಯಂತ್ರಿಸ್ತಾ ಇದ್ದಾರೆ ಅಂತ ಹೇಳೋದಕ್ಕೆ ಸಾರ್ವಜನಿಕವಾಗಿ ಒಂದು ದೃಢವಾದಂತಹ ಸಾಕ್ಷ್ಯ ಇಲ್ಲ. ಆ ಸಾಕ್ಷ್ಯ ಇದ್ರೆ ಮಾತ್ರ ನಾವು ಹಾಗೆ ಹೇಳೋದಕ್ಕೆ ಸಾಧ್ಯ ಆಗುತ್ತೆ. ಆದ್ರೆ ಅವರು ಕೆಲವು ಬೆಳವಣಿಗೆಗಳನ್ನ ನೋಡಿದ್ರೆ ಅವರು ಪ್ರಭಾವನ ಬೀರ್ತಾ ಇದ್ದಾರೆ ಅನ್ನುವಂತಹ ವಿಷಯ ಇಲ್ಲಿ ಮುನ್ನೆಲೆಗೆ ಬರ್ತಾ ಇದೆ. ರಾಜಕೀಯದಲ್ಲಿ ಕೆಲವೊಮ್ಮೆ ನಿರ್ಧಾರಕ್ಕಿಂತ ನಿರ್ಧಾರದ ಪರಿಣಾಮವೇ ಹೆಚ್ಚು ಮಾತನಾಡ್ತದೆ. ವಿಜೇಂದ್ರ ಮಾತು ನಡೀತಾ ಇಲ್ವೇ ಅನ್ನುವಂಥ ಪ್ರಶ್ನೆ ಕೂಡ ಇಲ್ಲಿ ಉದ್ಭವ ಆಗುತ್ತೆ. ರಾಜ್ಯ ಬಿಜೆಪಿಯೊಳಗೆ ನಾಯಕತ್ವದ ಪ್ರಶ್ನೆ ಇನ್ನೂ ಸಂಪೂರ್ಣವಾಗಿ ಬಗೆಹರಿದಿಲ್ಲ. ಯಡಿಯೂರಪ್ಪ ಅವರ ನಂತರದ ಹಂತದಲ್ಲಿ ಪಕ್ಷದೊಳಗಿನ ಅಧಿಕಾರ ಸಮೀಕರಣಗಳು ಹಲವು ಪದರಗಳನ್ನ ಪಡೆದುಕೊಂಡಿದೆ. ಆ ಕಾರಣಕ್ಕೋಸ್ಕರವಾಗಿ ಕುಮಾರಸ್ವಾಮಿ ಅವರು ತಮ್ಮ ಪ್ರಭಾವವನ್ನ ಬೀರ್ತಾ ಇದ್ದಾರೆ ಅನ್ನುವಂತ ಮಾತುಗಳು. ವಿಜಯೇಂದ್ರ ಅವರು ಸಂಘಟನೆಯ ಮುಖ ಆಗಿದ್ರು ವಿಧಾನಸಭೆಯೊಳಗಿನ ಪ್ರತಿಪಕ್ಷದ ರಾಜಕೀಯವನ್ನ ಅಶೋಕ್ ಮುನ್ನಡೆಸ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರಂತಹ ಮೈತ್ರಿ ರಾಜಕಾರಣದ ಕೇಂದ್ರ ವ್ಯಕ್ತಿ ಪ್ರತಿಪಕ್ಷದ ತಂತ್ರದ ಮೇಲೆ ಪ್ರಭಾವ ಬೀರ್ತಾ ಇದ್ದಾರೆ ಅನ್ನುವಂತಹ ಭಾವನೆ ಬಿಜೆಪಿಯ ಶಾಸಕರಲ್ಲಿ ಮೂಡಿದ್ರೆ ಅದು ಸ್ವತಃ ಬಿಜೆಪಿಗೆ ರಾಜಕೀಯವಾಗಿ ಅಸೌಕರ್ಯಕರ ಸಂಗತಿ. ಯಾಕಂದ್ರೆ ಆಗ ಪ್ರಶ್ನೆ ಕೇವಲ ಕಾಂಗ್ರೆಸ್ ಸರ್ಕಾರದ ವಿರುದ್ಧದ ಹೋರಾಟದ ಬಗ್ಗೆ ಇರೋದಿಲ್ಲ. ಬಿಜೆಪಿಯ ಪ್ರತಿಪಕ್ಷ ರಾಜಕಾರಣವನ್ನ ರೂಪಿಸ್ತಾ ಇರೋದು ಬಿಜೆಪಿನ ಅನ್ನುವಂಥ ಪ್ರಶ್ನೆ ಎದುರಾಗುತ್ತೆ. ಈ ನಡುವೆ ಶಾಸಕರ ಸ್ಥಿತಿ ಎತ್ತು ಏರಿಗೆ ಎಮ್ಮೆ ನೀರಿಗೆ ಎನ್ನುವ ಹಾಗಾಗಿದೆ. ಇದರ ನಡುವೆ ಸಾಮಾನ್ಯ ಬಿಜೆಪಿ ಶಾಸಕರ ಸ್ಥಿತಿ ಮಾತ್ರ ವಿಚಿತ್ರ. ಒಂದೆಡೆ ಅಶೋಕ್ ಅವರ ಪ್ರತಿಪಕ್ಷ ನಾಯಕತ್ವ, ಮತ್ತೊಂದೆಡೆಗೆ ವಿಜಯೇಂದ್ರ ಅವರ ಪಕ್ಷ ಸಂಘಟನೆ, ಮೂರನೇ ಕಡೆಗೆ ಮೈತ್ರಿಯ ರಾಜಕಾರಣದಲ್ಲಿ ಕುಮಾರಸ್ವಾಮಿ ಅವರ ಪ್ರಭಾವ. ಅಶೋಕ್ ಕುಮಾರಸ್ವಾಮಿ ಅವರೆಲ್ಲ ಚಡ್ಡಿ ದೋಸ್ತಿ ಅನ್ನುವ ರೀತಿಯಲ್ಲಿ ಈಗ ಮಾಡ್ತಾ ಇರೋದನ್ನ ಗಮನಿಸಿದ್ರೆ ಒಂದಿಷ್ಟು ಬೇರೆ ಬೇರೆ ಚರ್ಚೆಗಳಾಗ್ತಾ ಇದೆ. ತಮ್ಮ ಕ್ಷೇತ್ರದ ಸಮಸ್ಯೆಗಳನ್ನ ಸದನದಲ್ಲಿ ಪ್ರಸ್ತಾಪಿಸುವ ಅವಕಾಶ ಎಷ್ಟು ಉಳಿತಾದೆ ಅನ್ನುವಂತಹ ಪ್ರಶ್ನೆ ಶಾಸಕರಲ್ಲಿ ಉಳಿತಾ ಇದೆ. ಈಗ ಅವರಿಗೆ ಬೇಕಾಗಿರೋದು ಘೋಷಣೆಗಳಲ್ಲ, ತಮ್ಮ ಕ್ಷೇತ್ರಕ್ಕೆ ಅನುದಾನ, ನೀರು, ರಸ್ತೆ, ಉದ್ಯೋಗ, ರೈತರ ಸಮಸ್ಯೆ, ಬೆಲೆ ಏರಿಕೆ, ಬರ ಪರಿಹಾರ ಮತ್ತು ಆಡಳಿತ ವೈಫಲ್ಯಗಳ ಬಗ್ಗೆ ಸರ್ಕಾರದಿಂದ ಉತ್ತರ. ಆದರೆ ನಾಯಕತ್ವದ ರಾಜಕಾರಣದಲ್ಲಿ ಶಾಸಕರ ಧ್ವನಿ ಮಂಕಾದ್ರೆ ಪ್ರತಿಪಕ್ಷದ ಹೋರಾಟ ಜನರ ಹೋರಾಟ ಆಗೋದಿಲ್ಲ. ಅದು ನಾಯಕರ ನಡುವಿನ ಪ್ರತಿಷ್ಠೆಯ ಹೋರಾಟವಾಗಿ ಉಳಿತದೆ. ಈ ಸಮಸ್ಯೆ ಉದ್ಭವ ಆಗ್ತಾ ಇರೋದ್ರಿಂದ ಶಾಸಕರಲ್ಲಿ ಅಸಮಾಧಾನ ಉಂಟಾಗಿದೆ. ಗಮನಿಸಿ, ಪ್ರತಿಪಕ್ಷದ ರಾಜಕೀಯಕ್ಕೆ ಹೊಸ ವ್ಯಾಖ್ಯಾನ ಬೇಕು. ಕಾಂಗ್ರೆಸ್ ಸರ್ಕಾರವನ್ನ ಪ್ರಶ್ನಿಸೋದು ಬಿಜೆಪಿ ಹಕ್ಕು ಮಾತ್ರ ಅಲ್ಲ, ಕರ್ತವ್ಯ ಕೂಡ ಹೌದು. ಆದ್ರೆ ಜನತಾಂತ್ರಿಕ ಪ್ರತಿಪಕ್ಷದ ಶಕ್ತಿ ಸದನವನ್ನ ಸ್ಥಗಿತಗೊಳಿಸುವ ಸಾಮರ್ಥ್ಯದಲ್ಲಿ ಇಲ್ಲ. ಸರ್ಕಾರವನ್ನ ಉತ್ತರಿಸುವುದಕ್ಕೆ ಒತ್ತಾಯಿಸುವ ಸಾಮರ್ಥ್ಯದಲ್ಲಿದೆ. ಸಚಿವರ ರಾಜೀನಾಮೆ ಕೇಳೋದು ರಾಜಕೀಯವಾಗಿ ಸಮರ್ಥನೀಯವಾಗಿರಬಹುದು, ಆದರೆ ಅದರೊಂದಿಗೆ ಪ್ರಕರಣದ ದಾಖಲೆಗಳು, ಸರ್ಕಾರದ ನಿರ್ಧಾರಗಳು, ಆಡಳಿತಾತ್ಮಕ ಹೊಣೆಗಾರಿಕೆ ಮತ್ತು ಹಣಕಾಸಿನ ವ್ಯವಹಾರಗಳು ಮತ್ತು ಜನರಿಗೆ ಉಂಟಾದಂತಹ ಪರಿಣಾಮಗಳ ಬಗ್ಗೆ ನಿರಂತರ ಚರ್ಚೆ ನಡೆಸಿದಾಗ ಮಾತ್ರ ಅದು ಪರಿಣಾಮಕಾರಿ ಪ್ರತಿಪಕ್ಷ ರಾಜಕಾರಣ ಆಗ್ತದೆ. ಇಲ್ಲದಿದ್ರೆ ಕಪ್ಪು ಟಿ ಶರ್ಟು, ಘೋಷಣೆ, ಮಾರ್ಷಲ್ಗಳೊಂದಿಗೆ ತಳ್ಳಾಟ, ಸದನದಿಂದ ಹೊರ ಹಾಕಿಕೊಳ್ಳೋದು, ಇವೆಲ್ಲವೂ ಕೂಡ ಒಂದು ದಿನ ರಾಜಕೀಯ ದೃಶ್ಯ ಆಗಬಹುದು ಅಥವಾ ಒಂದು ದಿನದ ರಾಜಕೀಯ ಪ್ರಹಸನ ಆಗಬಹುದು. ಆದರೆ ಜನರ ಬದುಕಿನ ಪ್ರಶ್ನೆಗಳಿಗೆ ಉತ್ತರ ಆಗೋದಿಲ್ಲ. ಕರ್ನಾಟಕದ ಪ್ರತಿಪಕ್ಷ ರಾಜಕಾರಣ ಈಗ ಒಂದು ವಿಚಿತ್ರ ತಿರುವಿನಲ್ಲಿದೆ ಅಂತ ಅನಿಸ್ತಾ ಇದೆ. ಕಣ್ಣಿಗೆ ಕಾಣುವಂತಹ ನಾಯಕರು ಅಶೋಕ್ ಮತ್ತು ವಿಜಯೇಂದ್ರ. ಮೈತ್ರಿಯ ರಾಜಕೀಯದಲ್ಲಿ ಪ್ರಮುಖ ಪಾತ್ರಧಾರಿ ಕುಮಾರಸ್ವಾಮಿ ಅಂತ ಅನ್ನಿಸ್ತಾ ಇದೆ. ಮತ್ತೊಂದೆಡೆ ಕಾಂಗ್ರೆಸ್ ಸರ್ಕಾರ ತನ್ನದೇ ಆಂತರಿಕ ರಾಜಕೀಯ ಸವಾಲುಗಳ ನಡುವೆ ಆಡಳಿತವನ್ನ ನಡೆಸ್ತಾ ಇದೆ.
ಈ ಸಂದರ್ಭದಲ್ಲಿ ನಿಜವಾದಂತ ಪ್ರಶ್ನೆ, ಯಾರು ಯಾರನ್ನ ಕುಣಿಸ್ತಾ ಇದ್ದಾರೆ ಅಂತ ಅನ್ನುವ ಪ್ರಶ್ನೆ ಅಲ್ಲ. ನಿಜವಾದಂತ ಪ್ರಶ್ನೆ ಏನಂತಂದ್ರೆ, ಜನರ ಪರವಾಗಿ ಸರ್ಕಾರವನ್ನ ಪ್ರಶ್ನಿಸಬೇಕಾದಂತಹ ಪ್ರತಿಪಕ್ಷವನ್ನ ಯಾರು ಮುನ್ನಡೆಸ್ತಾ ಇದ್ದಾರೆ? ಆ ಪ್ರಶ್ನೆಗೆ ಉತ್ತರ ಸ್ಪಷ್ಟವಾಗದೇ ಇದ್ರೆ ಸದನದ ಒಳಗಿನ ಗದ್ದಲ ಎಷ್ಟೇ ದೊಡ್ಡದಾಗಿದ್ರು ಹೊರಗಿರುವಂತಹ ಜನರಿಗೆ ಅದು ಕೇವಲ ರಾಜಕೀಯದ ಮತ್ತೊಂದು ಪ್ರಹಸನ, ನಾಟಕ, ದೊಂಬರಾಟ ಹೀಗೆ ಕಾಣಬಹುದು ಅನ್ನೋದ್ರಲ್ಲಿ ಅನುಮಾನ ಇಲ್ಲ ಅಂತ ಅನಿಸುತ್ತೆ. ಹಾಗಾಗಿ ಪ್ರತಿಪಕ್ಷ ಜವಾಬ್ದಾರಿಯುತವಾಗಿ ನಡೆದುಕೊಳ್ಬೇಕಾಗಿರುವಂತಹ ಅನಿವಾರ್ಯದ ಸ್ಥಿತಿಯಲ್ಲಿದೆ. ಒಂದು ಒಂದು ಸಮರ್ಥ ನಾಯಕತ್ವ ರಾಜ್ಯ ಬಿಜೆಪಿಯಲ್ಲಿ ಮತ್ತು JDS ನಲ್ಲಿ ಕೊರತೆ ಕಾಣಿಸ್ತಾ ಇದೆ ಅನ್ನೋದು ಇಲ್ಲಿ ಮುಖ್ಯವಾಗಿ ಗೊತ್ತಾಗ್ತಾ ಇದೆ. ಪ್ರತಿಭಟನೆ, ವಿಧಾನಸಭೆ ಚಲೋ ಇವೆಲ್ಲವಕ್ಕೂ ಕೂಡ ಒಂದು ಚೌಕಟ್ಟಿದೆ. ನಾನು ಆಗ್ಲೇ ಹೇಳಿದ ಹಾಗೆ ಇವೆಲ್ಲವೂ ಎಷ್ಟರ ಮಟ್ಟಿಗೆ ಮಾಡಬೇಕು, ಹೇಗೆ ಮಾಡಬೇಕು, ಸರ್ಕಾರವನ್ನು ಹೇಗೆ ಒತ್ತಡಕ್ಕೆ ಸಿಲುಕಿಸಬೇಕು, ಇವೆಲ್ಲವೂ ಕೂಡ ಒಂದು ಪರಿಧಿ ಒಳಗಿರುತ್ತೆ. ವಿಧಾನಸಭೆಯ ಅಧಿವೇಶನ ಆಗುವಂತ ಸಂದರ್ಭದಲ್ಲಿ ಪ್ರಶ್ನೆಗಳನ್ನ ಸರ್ಕಾರಕ್ಕೆ ಯಾವ ರೀತಿಯಾಗಿ ಕೇಳಬೇಕು ಮತ್ತು ಪಕ್ಷವನ್ನ ಅಥವಾ ಅಧಿಕಾರದಲ್ಲಿರುವಂತಹ ಪಕ್ಷವನ್ನ ಹೇಗೆ ಕಟ್ಟಿ ಹಾಕಬೇಕು ಅನ್ನುವಂತಹ ಒಂದು ಹೆಚ್ಚುಗಾರಿಕೆ ಪ್ರತಿಪಕ್ಷಗಳಿಗೆ ಇರಬೇಕು. ಅದು ಇವತ್ತು ಬಹಳ ದೊಡ್ಡ ಮಟ್ಟದಲ್ಲಿ ಕೊರತೆ ಆಗಿ ಕಾಣಿಸ್ತಾ ಇದೆ ಅನಿಸ್ತಾ ಇದೆ. ಹಾಗಾಗಿ ಒಳ್ಳೆಯ ಚರ್ಚೆಗಳು ವಿಧಾನಮಂಡಲದಲ್ಲಿ ಆಗ್ತಾ ಇಲ್ಲ ಅನ್ನುವಂತಹ ನೋವು ಸಾರ್ವಜನಿಕರಿಗಿದೆ. ನೋಡೋಣ ಮುಂದಿನ ಅಧಿವೇಶನಗಳಲ್ಲಾದರೂ ಕೂಡ ಈ ಎಲ್ಲಾ ಪಕ್ಷಗಳು ಈ ಅಧಿವೇಶನದ ಚರ್ಚೆಯನ್ನ ಬಹಳ ಪ್ರಬುದ್ಧತೆಯಿಂದ ನಡೆಸ್ತವೆ ಅನ್ನುವಂತಹ ವಿಶ್ವಾಸದ ಜೊತೆಗೆ ಇರೋಣ, ಕಾಯೋಣ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್. ಈವರೆಗೆ ಈ ಒಂದು ಸ್ಪೆಷಲ್ ಎಕ್ಸ್ಪ್ಲೇನರ್ ಅನ್ನ ನೋಡಿರೋದಕ್ಕೆ ಮತ್ತು ಕೇಳಿರೋದಕ್ಕೆ. ನಾನು ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ನೀವಿನ್ನೂ ಕೂಡ ಸುಮನ್ ಟಿವಿ ಕನ್ನಡದ ಸಬ್ಸ್ಕ್ರೈಬರ್ ಅಲ್ಲದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ ಮುಖೇನವಾಗಿ ನಮ್ಮ ಎಲ್ಲಾ ಕಂಟೆಂಟ್ಗಳು ನಿಮ್ಮನ್ನ ಶೀಘ್ರದಲ್ಲೇ ತಲುಪುತ್ತೆ. ಥ್ಯಾಂಕ್ ಯು.